ಗುಂಡಿಗೆ ಗಟ್ಟಿ ಇರೋರು ಮಾತ್ರ ಈ ವಿಡಿಯೋನ ನೋಡಿ. ಕೆವಿನ್ ಕಾರ್ಟರ್ ಅನ್ನುವಂಥ ಒಬ್ಬ ಸೌತ್ ಆಫ್ರಿಕಾದ ಫೋಟೋಗ್ರಾಫರ್. ಆತನಿಗೆ ಒಂದು ಡ್ರೀಮ್ ಇರುತ್ತೆ, ನನ್ನ ಲೈಫಲ್ಲಿ ಒಂದ್ಸಲನಾದ್ರೂ ಪುಲಿಟ್ಜರ್ ಅವಾರ್ಡ್ ನ ತಗೋಬೇಕು, ನಾನು ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡ್ ನ ತಗೋಬೇಕು ಅಂತ ಕಾಯ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಫೋಟೋಗ್ರಫಿ ಮಾಡ್ತಾ ಇರ್ತಾನೆ. 1993 ನಲ್ಲಿ ಸುಡಾನ್ಗೆ ಹೋಗಿರ್ತಾನೆ ಫೋಟೋಗ್ರಫಿ ಮಾಡೋದಕ್ಕೆ ಅಂತಾನೆ. ಅಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಬಡ ಕುಟುಂಬದಲ್ಲಿ, ಬಡ ಅಂದ್ರೆ ಕಡು ಬಡತನ ಇರುವಂತ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಮಗು ಊಟಕ್ಕೋಸ್ಕರ ಒಂದು NGO ನಲ್ಲಿ ಊಟ ಕೊಡ್ತಾ ಇರ್ತಾರೆ. ಅಲ್ಲಿಗೆ ಬರೋದಕ್ಕೋಸ್ಕರ ಎದೊಳ್ತಾ ಇರುತ್ತೆ. ಅಂತ ಟೈಮಲ್ಲಿ ಒಂದು ರಣ ಹದ್ದು ಬಂದು ಆ ಮಗುವನ್ನ ನೋಡ್ಕೊಂಡು ಕೂತ್ಕೊಂಡಿರುತ್ತೆ. ಅದೇ ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತಿದ್ದಂತ ಈ ಫೋಟೋಗ್ರಾಫರ್ ಕರೆಕ್ಟ್ ಟೈಮಿಂಗಿಗೆ ಕಾದು 20 ನಿಮಿಷಗಳ ನಂತರ ಒಂದು ಫೋಟೋವನ್ನ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ನಂತರ ಆ ರಣ ಹದ್ದನ್ನ ಓಡಿಸ್ತಾನೆ. ಓಡಿಸಿದ ನಂತರ ಇವನಿಗೆ ಅರ್ಜೆಂಟ್ ಇರುತ್ತೆ, ಫ್ಲೈಟ್ ಇರುತ್ತೆ. ಅದಕ್ಕೆ ಇವನು ಫ್ಲೈಟ್ ಹತ್ತೋದಕ್ಕೆ ಹೋಗ್ಬಿಡ್ತಾನೆ. ಅದಾದ ನಂತರ ಆ ಫೋಟೋಗೆ ದ ವಲ್ಚರ್ ಅಂಡ್ ದ ಲಿಟಲ್ ಗರ್ಲ್ ಅಂತ ಒಂದು ಹೆಸರನ್ನ ಇಡ್ತಾನೆ. ಇಟ್ಟಿದ ನಂತರ ಸುಮಾರು ಮ್ಯಾಗಝಿನ್ಗಳಲ್ಲಿ ಈ ಫೋಟೋ ಎಲ್ಲ ಬರುತ್ತೆ, ಫೇಮಸ್ ಆಗ್ತಾನೆ, ವೈರಲ್ ಆಗುತ್ತೆ. ಈತನಿಗೆ ಆ ಒಂದು ಅವಾರ್ಡ್ ಪುಲಿಟ್ಜರ್ ಸಿಕ್ಕೇ ಬಿಡುತ್ತೆ. ಅವಾರ್ಡ್ ತಗೊಂಡಂತ 3 ತಿಂಗಳಿಗೆ ಆತ ತನ್ನ ಪ್ರಾಣವನ್ನ ಕಳ್ಕೊಂತಾನೆ ಬೈ ಸೂಸೈಡ್. ಕಾರಣ ಅದೇ ಒಂದು ಫೋಟೋ. ನೀವು ಕೇಳಬಹುದು ಯಾಕೆ ಅದೇ ಒಂದು ಫೋಟೋ ಅಂತ ಹೇಳ್ಬಿಟ್ಟು. ಜನಗಳು ಒಂದೇ ಒಂದು ಕ್ವಶನ್ನ ಕೇಳ್ತಾರೆ, ನೀನು ಏನ್ ಮಾಡ್ತಿದ್ದೆ ಆ ಟೈಮಲ್ಲಿ, ಏನಕ್ಕೆ ಮಗುನ ಸೇವ್ ಮಾಡಲಿಲ್ಲ, ಏನಕ್ಕೆ ರಣಹದ್ದನ್ನ ಅವಾಗಲೇ ಓಡಿಸ್ಲಿಲ್ಲ, ಆ ಮಗು ಪರಿಸ್ಥಿತಿ ಈಗ ಹೇಗಿದೆ ಅಂತ ಒಂದು ಕ್ವಶನ್ನ ಕೇಳ್ತಾರೆ. ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗದೆ, ಪಬ್ಲಿಕ್ ಹೇಟ್ರೆಡ್ ಇಂದ ಅದನ್ನು ತಡ್ಕೊಳಕ್ಕಾಗದೆ ಆತ ಜಸ್ಟ್ 3 months ಆಫ್ಟರ್ ವಿನ್ನಿಂಗ್ ದ ಅವಾರ್ಡ್ ಹಿ ವಿಲ್ ಡೈ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ನೋಡಿ, ನಾವೇನಾದ್ರೂ ಒಂದು ಸಾಧನೆನ ಮಾಡಬೇಕು ಅಂತ ಹೊರಟಾಗ ಒಂದು ವಿಷಯನ ಯಾವತ್ತೂ ಬಿಟ್ಕೊಡ್ಬಾರ್ದು. ಅದೇನಂದ್ರೆ ಕಾಮನ್ ಸೆನ್ಸ್. ಎಷ್ಟೋ ಜಾಗಗಳಲ್ಲಿ ಏನೇನೋ ದೊಡ್ಡ ಸಾಧನೆ ಮಾಡೋದಕ್ಕೆ ಹೋಗ್ತೀವಿ, ಆದರೆ ಒಂದು ಮಿನಿಮಮ್ ಸಿಂಪಲ್ ಕಾಮನ್ ಸೆನ್ಸ್ ಅನ್ನೋದನ್ನ ಮರೆತು ಬಿಡ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಪೀಸ್.